ಒಂದು 22 ಸಾವಿರ ಕಾರ್ಮಿಕರಿಗೆ, ಹಲವಾರು ಇಂಜಿನಿಯರ್ಸ್ಗೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಒಂದು ಕಂಪನಿ ಅದು. ಆ ಕಂಪನಿಯಿಂದ ರಾಜ್ಯ ಸರ್ಕಾರಕ್ಕೂ ಸಹ ತೆರಿಗೆ ರೂಪದಲ್ಲಿ ಸುಮಾರು 3,000 ಕೋಟಿ ಮೇಲೆ ಬಂದಿದೆ ಆ ಕಾರ್ಖಾನೆ ಪ್ರಾರಂಭ ಆದ ದಿವಸದಿಂದ. ಇದೆಲ್ಲ ಒಂದು ಭಾಗ. ಇದು ಹಿಂದೆ 2015ರಲ್ಲಿ ಕೇಂದ್ರದ ಸ್ಟೀಲ್ ಮಿನಿಸ್ಟ್ರು, ಯೂನಿಯನ್ ಮಿನಿಸ್ಟ್ರು, ಕೇಂದ್ರ ಸರ್ಕಾರದ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಅವರು ಜಾಯಿಂಟ್ ಸಭೆ ಮಾಡಿರ್ತಕ್ಕಂಥದ್ದು ಒಂದು 2015ರಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಭಾಗ. 16-17ರಲ್ಲಿ ಇದೇ ಸಿದ್ದರಾಮಯ್ಯನವರು ದೇವದಾರ ಫಾರಂ ಏನಿದೆ, ದೇವದಾರ ಗಣಿ ಪ್ರದೇಶ, ಅದನ್ನು QSL ಕಂಪನಿಗೆ ಕೊಡ್ತಕ್ಕಂಥ ತೀರ್ಮಾನ ಏನು ಮಾಡಿದ್ರು. ಆ ಕಂಪನಿಯಿಂದ ಸುಮಾರು 500 ಕೋಟಿಗೂ ಹೆಚ್ಚಿನ ಹಣ ಆ ದೇವದಾರ ಏರಿಯಾದಲ್ಲಿ ಇವರೇನು ಫಾರೆಸ್ಟ್ ಏರಿಯಾನ ಕೊಟ್ಟರು, ಗಣಿ ಪ್ರದೇಶವನ್ನು 546 ಕೋಟಿ ಹಣ ಕಟ್ಟಿದ್ದಾರೆ ಅದಕ್ಕೆ QSL ಕಂಪನಿಯಿಂದ ದೇವದಾರ ಐರನ್ ಓರ್ ಮೈನಿಂಗ್ಗೆ. ಅದರಲ್ಲಿ 194 ಕೋಟಿ ಅಲ್ಲೇನು ಫಾರೆಸ್ಟ್ನ ಒಂದು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಮರ ಕಡದ ಕಡೆ ಮತ್ತು ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟಿಗೆ, ಇದೆಲ್ಲದಕ್ಕೂ ಸೇರಿ ಒಂದು 194 ಕೋಟಿ ಹಣ ಕೊಟ್ಟಿದ್ದಾರೆ. ಸ್ಟ್ಯಾಂಪ್ ಡ್ಯೂಟಿ ಆ್ಯಂಡ್ ಅದರ್ ಚಾರ್ಜಸ್ ರಿಜಿಸ್ಟ್ರೇಷನ್ಗೆ 329 ಕೋಟಿ ಕೊಟ್ಟಿದ್ದಾರೆ. ಇದು ಸರ್ಕಾರ ಕಟ್ಟಿಸ್ಕೊಂಡು ಸಹ ಇವತ್ತಿನವರೆಗೆ ಎಷ್ಟು ದಿನ ಆಯಿತು? 2 ವರ್ಷ ಆಯಿತು. ಇವತ್ತಿನವರೆಗೆ ಅಲ್ಲಿ ಯಾವುದೇ ರೀತಿ ಸರ್ಕಾರ ಸಹಕಾರ ಕೊಡಲಿಲ್ಲ. ಅಲ್ಲಿ ಇದೇ ಮಹಾನ್ ಭಾವ ಏನು ನೆನ್ನೆ ಹೇಳಿಕೆ ಕೊಟ್ಟವ್ರೆ ನಮ್ಮ ಪಂಚಾಯತ್ ರಾಜ್ ಸಚಿವರು, ಪಾಪ ನನಗೆ ಸಲಹೆ ಕೊಟ್ಟಿದ್ದಾರೆ. ಸಲಹೆಯನ್ನು ಕೊಡ್ತಾರೆ, HMT ಅರಣ್ಯ ಭೂಮಿ ಕುಮಾರಸ್ವಾಮಿ ಆರೋಪಕ್ಕೆ ಕಂಡ್ರೆ ತಿರುಗೇಟು, ಉಕ್ಕಿನ ಕಾರ್ಖಾನೆ ಪುನಶ್ಚೇತನಗೊಳಿಸಲಿ ಅಂತ ಒಂದು ಹೇಳಿಕೆ ಕೊಟ್ಟವ್ರೆ. QSLನ ಮುಗಿಸೋದಕ್ಕೆ ಏನು ಮಾಡಿದ್ದೀರಿ? ಇವರು ಯಾವಾಗ QSL ಕಂಪನಿ ಹಲವಾರು ಜನ ನಿರುದ್ಯೋಗಿಗಳು, ಸಾವಿರಾರು ನಿರುದ್ಯೋಗಿಗಳು ಬೀದಿಗೆ ಬರ್ತಾರಲ್ಲ ಅಂತೇಳಿ ನಮ್ಮ NMDC ಸಂಸ್ಥೆಯಿಂದನೇ ಅವ್ರಿಗೆ ಐರನ್ ಓರ್ ಕೊಡಿಸಿ ಇಲ್ಲಿವರೆಗೆ ತಳ್ಳಿದ್ದೀನಿ. ಕಾರ್ಖಾನೆ ಇನ್ನೂ ಜೀವ ಕೊಟ್ಟಿದ್ದೀನಿ. ಅದನ್ನು ಒಂದು ಕಡೆ ನಾವು NMDCಗೆ ಮರ್ಜ್ ಮಾಡಿ ಏನಾದರೂ ಮಾಡಿ ಆ ಕಾರ್ಖಾನೆ ಉಳಿಸ್ಬೇಕು, 1970ರಲ್ಲಿ ಪ್ರಾರಂಭ ಆಗಿರೋದು ಅಂತಕ್ಕಂಥದ್ದಕ್ಕೆ ನಾನು ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಸರ್ಕಾರದಲ್ಲಿ ಕೊಟ್ಟಿರೋ ಕೋಆಪ್ರೇಷನ್ ಏನು ನಮಗೆ ಇಲ್ಲಿ ಹೇಳ್ತೀರಿ ಉಕ್ಕಿನ ಕಾರ್ಖಾನೆ ಪುನಶ್ಚೇತನಗೊಳಿಸಲಿ ಅಂತ ಹೇಳಿ. ನಾನು ಭೀಮಂಡ ಎಂತ ಕಂಡ್ರೆ ಈಶ್ವರ ಕಂಡ್ರೆ ಕೇಳಿ ನಾನು ಮಾಡಬೇಕಾ? ಈ ರಾಜ್ಯಕ್ಕೆ ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಯಾವ ಥರ ಈ ಒಂದು ರಾಜ್ಯಕ್ಕೆ